ಅವ್ರಿಗೆ ಏನ್ ಬೇಕು ಹೇಳ್ತಿದ್ದೆ. ಇಂಥ ಗಿರಾಕಿ ನಿಮಗೆ ಜಮಾಸಲ್ಲ. ನೀವು ಓನರ್ ಗತೆ ಅಲ್ಲಿ ಕುಂದ್ರಿ, ನಾನ್ ನೋಡ್ಕೋತೀನಿ. ಹೋಗ್ಲಾ? ಹ್ಞೂ ರೀ, ಬರ್ರಿ. ಅಲ್ಲ 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 ಮೇಡಮ್. ಓಯ್ ಡುಮ್ ಡುಮ್ಮ, ಅಲ್ಲೇನು ಹೊಂಟಿ? ಅಲ್ಲೇ ಹೊಂಟಿ? ನಮ್ಗೆ ಏನ್ ಬೇಕು ಇಸ್ಕೋಕ್ ಹೊಂಟಿದ್ವು. ಅಪ್ಪ ನಿನಗೇನು ಬೇಕು ತಿಂಡಿ ನಾ ಕೊಡ್ತೀನಿ, ಕುಂದ್ರು. ಏನ್ ಮಾತಾಡ್ತೀವ ಮರೇನಿ? ಮತ್ತೆ ನಮ್ಮ ಮಾಲಕ ಪಗಾರ ಕೊಟ್ಟು ಎದಕ್ಕೆ ಇಟ್ಟಾನ ನನಗೆ? ಕುಂದ್ರ, ಅದಕ್ಕೆ ಇಟ್ಟಾನ. ಹೌದು ಬಿಡು, ಒಬ್ಬನ ಕಾಣಾಕತ್ತಿ ಅಲ್ಲ, ಅವ ಏನಂದ್ರ ನಿನ್ ಜೈಸ್ಮಾರ್ ಖಾನ್. ಪಾದಯಾತ್ರೆ ಹೋಗ್ಯಾನ. ಪಾದಯಾತ್ರೆ ಹೋದ, ಅದಕ್ಕೆ ಇಟ್ಟು ಮೆತ್ತಗ್ ಮಾತಾಡಕತ್ತೇನ. ಅವ ಇದ್ದಾಗ ಏನಂತಿದ್ದಿ? ನಮ್ಮ ಮಾಲಕ ಮರ್ಡ್ರ್ ಮಾಡ್ತೀನಿ ಅಂತ ಕೈ ತೋರ್ಸ್ಕೊತ ಅಡ್ಡಾಡ್ತಿದ್ದಿ. ಜಾಸ್ತಿ ಮಾಡ್ತಿದ್ವಿ ಬಿಡೋ ಏನ. ಜಾಸ್ತಿನ ಜಾಸ್ತಿ ಮಾಡ್ತಿದ್ವಿ. ಬರು ಗಿರಾಕಿಗೆಲ್ಲ ಈ ಹೋಟೆಲ್ಗೆ ಹೋಗ್ಬೇಡ್ರಿ, ಸ್ವಚ್ಛ ಇಲ್ಲ, ಕ್ಲೀನ್ ಇಲ್ಲ ಅಂತ ಹೇಳ್ತಿದ್ದಿ. ಯಾಕೆ ಬಂದಪ್ಪ? ಈಗೆಲ್ಲ ಚಲೋ ಐತೆ ಹೇಳಾಕ್ತಿಲ್ಲ. ಈಗ ಹೇಳಕತ್ತಿಲ್ಲ, ಎಲ್ಲಾ ಚಲೋ ಐತಿ. ಹೆಂಗ ಕಂಟಿನ್ಯೂ ಮಾಡ್ಬೇಕು, ಹಿಂಗ ಮಾಡ್ತೀವಿ. ಮತ್ ಯಾರ ಮುಂದ ಹೋಟೆಲ್ ಚಲೋ ಇಲ್ಲ ಅಂತ ಹೇಳಿದ್ಲು ನನಗೆ ಗೊತ್ತಾಗ್ಬೇಕು. ನೀನ್ ಇಲ್ಲಿ ಬರೋದ ಕಟ್ ಮಾಡಿಸ್ತೀನಿ, ಬಿಡ್ತೀವಿ. ಅಂದ್ರ ನಿನ್ ಮ್ಯಾ ಬರೋದಿಲ್ಲ. ನಡಿ, ಎದ್ದಡಿ. ಏನ್ ಬೇಕು? ನಡಿ. ಅಂಗಡಿ ಬಗ್ಗೆ ಒಳ್ಳೆ ಪ್ರಚಾರ ಮಾಡ್ತೀವಣ್ಣ. ಒಟ್ಟ ತಲೆ ಕೆಲ್ಸ್ಕೊಬೇಡಣ್ಣ. ಯಾರಿಗಿ ಏನು ಅಪಪ್ರಚಾರ ಮಾಡಂಗಿಲ್ಲ. ಹೋಟೆಲ್ ಹಂಗೈತಿ ಹಿಂಗೈತಿ, ಚಲೋ ಐತಿ, ಚಲೋ ಇರ್ಲಿಲ್ಲ ಅಂದ್ರೆ ಚಲೋ ಐತಿ ಹೇಳ್ಕೊತಾನೆ ಇರ್ತೀವಣ್ಣ. ಹಂಗ ಬಾ ದಾರಿಗೆ. ಹೌದು, ಹೋಲಿ ಬಿಡು. ಈಗ ಏನ್ ಬೇಕು ನೀನ್? ನನಗ ಏನೈತಿ ನಿಮ್ಮ ಅಂಗಡ್ಯಾಗ? ಬೇಕಾದೈತಿ. ಬಜಿ ಐತಿ, ಸುಸ್ಲಾ ಐತಿ, ಒಗ್ಗರಣೆ ಐತಿ, ಇಡ್ಲಿ ಐತಿ, ವಡಾ ಐತಿ. ಏನ್ ಬೇಕ್ರಿ? ನನಗ ಒಂದ್ ಕಪ್ ಚಾ ಕೊಡಲ್ಲ. ಚಾ ಬೇಕಾ? ಮತ್ತೊಂದ್ ತಾಸ ಇಲ್ಲೇ ಕೊಡತ್ ನಾನು. ಮತ್ತೊಂದ್ ತಾಸ ಬಿಟ್ಟು ಮತ್ತೊಂದ್ ಕಪ್ ಚಾ ಕೊಡೋಣ. ತಿಳಿತು ನಿನ್ ಹಣೆ ಬರ, ಗೊತ್ತೈತಿ ನನಗ. ನಮ್ಮ ಅಂಗಡ್ಯಾಗ ಚಾ ಇವತ್ಲಿತ್ತ 20 ರೂಪಾಯಿ ಒಂದು. 30 ಕೊಡೋಣ. 30 ಕೊಡ ನಡೀತೈತಿಲ್ಲ? ಬಾ ಬಾರೋ ಮಗನ, ಬಾ ಮಾಡ ಮಗನ. 2 ದಿವಸ ಉರ್ತೀವ್ರಿ ಮಗನ. ನಿನ್ನ ಒಮ್ಮೆ ಮಗನ ಅಳಗಾಲ ಹತ್ತಲಿಲ್ಲ. ನಿಮ್ಮ ಮಾಲಕನ ಇಬ್ಬರನ್ನು ಕೂಡ ದಿವಾಳಿ ಮಾಡ್ತಾನ ಮಗನ. ಆಕೆದಾಳ ಒಳಗ, ಆಕೆನ ನಾನ ಓಡ್ಕೊಂಡು ಹೋಗ್ತಾನ ಮಗನ. ಆಗ ಹೆಂಗ್ ಮಾಡ್ತಾನೆ ನೋಡ್ತಾನೆ. ಆಗ ಹಿಡ್ಕೊಂತ ಬಗ್ರಿ. ನಿಮ್ಗೇನು ಕೊಡ್ರಿ? ಬಜಿ ನಿಮ್ಗ? ಬಜಿ ಐತಿ, ಚೋಡಾ ಐತಿ, ಆಮೇಲೆ ಇಡ್ಲಿ ಐತಿ, ವಡಾ ಐತಿ. ಏನು ಕೊಡ್ರಿ? ಒಂದು ವಡ. ಪುಣ್ಯಾತ್ಮ ಕುಂದ್ರ, ಅಲ್ಲೇನು ಒಳಗೆ ಹೊಕ್ಕಾಕೊಟ್ಟಿವ? ನಣ ಹಾರಾಡಕತ್ತಾವ. ಸುಮ್ ಕುಂದ್ರ. ಇವರೆಲ್ಲ ಕೂತವ್ರು ಮನುಷ್ಯರ ಕಣಗಾಗಲ್ಲ ನಿನಗೆ. ಶೆಟ್ಟಿ ಹಿಂಗ ಅಂಗಡ್ಯಾಗ ಮಂದಿ ತುಂಬಿಡತ್ತಲ್ಲ ನೋಡ್ರಿ, ಹೆಂಗ್ ಫುಲ್ ಐತಿ, ಹೆಂಗೈತಿ ಸಾವ್ಕಾರ್ತದ ನಮ್ದು ಐಡಿಯಾ. ಚಲೋ ಐತಿಲ್ರಿ? ಬಾ, ಏನು ಮೂಗ್ ವರ್ಷಗೋದ್ ನಿಂತಿರಲ್ಲ? ಮತ್ತೆ ಗಿಡ ಮುಸುರಿ ತಿಕ್ಕಿ ಇಡತಾನ. ಬಿಡ್ರಿ, ಅಲ್ಲಿ ಗಾಡಿ ಬಂದೈತಿ, ಹೋಗ್ರಿ ಅನ್ಲೋಡ್ ಮಾಡಿ ಹೋಗ್ರಿ. ಅದ ಆ ಗಾಡಿ ನಾನು ಲೋಡ್ ಮಾಡ್ಲೇನ? ಮತ್ತೆ ಯಾರು ಮಾಡ್ಬೇಕು? ನೀನು? ಅಪ್ಪ ನಾ ಮಾಡಿದ್ರಿ ಎಲ್ಲ ಡ್ರೆಸ್ ಹಾಳಾಗಲ್ಲ. ಅದು ಕರೆಯಲ್ಲ. ಅದಕ್ಕೆ ನಿಮ್ಗೆ ಬೇಕಾಗಿದ್ದೇನೆ ರೊಕ್ಕ ಬರತೈತಿಲ್ಲ. ಹೋರಿ ಮತ್ತೆ ಯಾಕೆ ತಲೆ ಕೆಡಿಸ್ಕೊತ್ರಿ? ಇಳಿಸ್ರಿ. ನಿಮ್ಗೇನ್ ಇಬ್ರು ಖರ್ಚು ಮಾಡಿನಲ್ಲ, ಅದ್ ಏನ್ರ ವಾಪಸ್ ಬಂದ್ಬಿಡಿತಂದ್ರ ನಿನ್ಗೆ ಇನ್ನೊಂದ್ ಜೋಡಿ ಡ್ರೆಸ್ ಹೊಲಿಸ್ತು. ಅದೇನು 2 ದಿನದಾಗ ಬರ್ತೈತಿ. ಹೋಗಿ
ಪುಷಟಿ ಹೇಳ್ಬೇಕು ನೋಡಿ ಅಲ್ಲಿ ಒಳಗಿಡ್ರಿ. ಪುಷಟಿ ಓರಿ ಇಟ್ಟು ನೋಡಪ್ಪ ಎಲ್ಲ ಇಟ್ಟವ್ರು ಇಟ್ರಿಲ್ಲ ಇಟ್ಟಿರಿ ಬರಬರಿ ಏ ಇನ್ಯಾಕೆ ಬಂದ ಒಳಗ ಅಯ್ಯಪ್ಪ ಯಾವ್ದೇ ಅಂದಾಗ ಇರ್ತೀರಿ ಆಗಲೇ ಅವನ ಜೋಡಿನ ನೀವು ಮಾತಾಡಿಲ್ಲ ಒಂದ್ ಮುಂಜಾನೆ ಇಲ್ಲೇ ಕೂತಾನವ ಇವನ ಹಾ ಇವ್ನು ಅವ್ನ ಆ ದಿವಸ ನಮ್ಮ ಅಂಗಡಿ ಮುಂದೆ ಅಡ್ಡಾಡ್ಬೇಕಾರೆ ಏನಂದ್ರಿ ಅವ ಏನಂದ ಈ ಅಂಗಡಿಗೆ ಬರಂಗಿಲ್ಲ ಯಾರ ಬಂದ್ರು ಬಿಡಂಗಿಲ್ಲ ಹಂಗೆ ಅಂತಿದ್ದಿಲ್ಲ ಹೌದೌದು ಮತ್ತೆ ಈಗೆಲ್ಲೇ ಅಂತ ಏನ್ ಹಿಡಿಯೋ ಹೊರಡಿ ಏನ್ ಮಾಡಕತ್ತೀರಿ ಯಾಕ ಅಲ್ರಿ ಗಿರಾಕಿ ಹೆದರ್ಸಿ ಓಡಿಸ್ತಿರ ಏ ನನಗೆ ಬಹಳ ಆಸೆ ಮಾಡ್ಯಾವ ಅಸಹ್ಯ ಮಾಡ್ಯಾನಿಲ್ಲ ಈಗ ಬಂದಾನಿಲ್ಲ ಮರ್ತು ಬಂದಾನಿಲ್ಲ ಬಂದವೆಲ್ಲ ನಮ್ಮವ್ರು ಹಂಗ ನಿಮಗ್ ಬೇಕಾಗಿದ್ದೇನು ರೊಕ್ಕ ಹಾ ಅಷ್ಟ ರೊಕ್ಕ ನಾವು ಒಂದಿಷ್ಟು ಪಾತ್ರೆ ತಿಕ್ಬಿಡ್ತೀನಿ ತಿಕ್ಬಿಟ್ಟು ಜಲ್ದಿ ಟೇಬಲ್ಗೆ ಮೇಲೆ ಯಾವ ಹೊಲಸಾಗಿಲ್ಲ ಏನಿಲ್ಲ ಹೋರಿ ಶೆಟ್ಟಿ ಆದ್ರೂ ಅವ್ನು ನೋಡಿದ್ರೆ ನನಗೆ ಮೈ ಎಲ್ಲ ಉರಿಯಾಕತ್ತೈತಿ ಹಂಗೆಲ್ಲ ಯೋಚನೆ ಮಾಡ್ಬಿಡ್ರಿ ಇವ ಒಬ್ಬನ ಅಲ್ಲಿ ಇನ್ನೊಬ್ಬಿದ್ದ ಅವ ಬರವಲ್ಲ ಅವ ಬಂದ್ ನೋಡ್ಲಿ ಅದು ಸಣ್ಣ ಕಡದತ್ತ ಅವ ಏನ ತೀರ್ಥ ಯಾತ್ರೆಗೆ ಹೋಗ್ಯಾನಂತ್ರ ಇಟ್ ಸಣ್ಣ ವಯಸ್ಸಿನಾಗ ಅಲ್ಲೇ ಹೋಗ್ಯಾನ ನಮ್ಗೆ ಅದಕ್ಕೆ ಬೇಕು ಬಿಡ್ರಿ ಬಿಡು ಓ ಹಂಗೆಲ್ಲ ಹೆದರ್ಸಿ ಓಡಿಸ್ಬೇಡ್ರಿ ಯಾಕ ಅವನಿಗೆ 20 ರೂಪಾಯಿ ಒಂದು ಚಾ ಹೇಳಿಲ್ಲ ಗೊತ್ತನು 20 ಹಾ ಈಗ ಗೆದ್ದಿಲ್ಲ ಹಾ ನನ್ನ ಮರ್ಯಾದೆ ಉಳಿಸ್ ನೋಡ್ರಿ ನಾ ಅಲ್ಲಿ ಹೋಗಿ ಮುಗಿಸ್ತೀನಿ ಹಾ ತಿಕ್ರಿ ಜಲ್ದಿ ತಿಕ್ರಿ ಸಂಜೆ ಮುದುಕಿರಾಕ್ ಬರೋ ಹೊತ್ತಾಯ್ತು ಯಪ್ಪ ನಿಂದೇನು ತಿಂಡಿ ನಂದೇನಿಲ್ಲ ಅಲ್ಲಲ್ಲ ತಿಂಡಿ ಏನಾರ ತಂದ್ಕೊಳ್ಳೇನ ಅಂದೆ ಏನ್ ಬ್ಯಾಡ್ರಿ ಏನ್ ಬ್ಯಾಡ ಏನಿಲ್ಲ ಯಪ್ಪ ಮುಂಜಾನೆ ಇಲ್ಲೇ ಕುಂತಿರ ಕೆಲಸ ಬಗ್ಸಿಲ್ಲ ನಿನಗೆ ಚಾ ಕುಡಿಯಾಕನ್ರಲ್ಲೇ ಚಾ ಕುಡಿಯಾಗತ್ತಿ 8 ಚಾ ಕುಡ್ದಿ 20 ರೂಪಾಯಿ ಒಂದ್ ಚಾ 8 ಚಾ ಕೇಟಾಯ್ತು 240 ರೂಪಾಯಿ ಇಟ್ಟು ಸುಮ್ಮ ಯಪ್ಪ ಏನ ಬೆಣಿತರ ಬರ್ತೈತಿ ನನಗೆ ಯಾಕ 160 ಆತು ಏನ 8 ಚಾಕ ನನಗೂ ಗೊತ್ತೈತಿ 160 ಅಂತೇಳಿ ಮುಂಜಾನೆ ಕೂತಿಯಲ್ಲ ಕುರ್ಚಿ ರಿಸರ್ವೇಶನ್ ಮಾಡ್ಕೊಂಡು ನೀ ಎದ್ದು ಹೋಗಿದ್ದೆ ಅಂದ್ರ ಬೇರೆ ಯಾರು ಬಂದು ಇಲ್ಲಿ ಕುಂದಿರ್ತಿದ್ದಿಲ್ಲ ವ್ಯಾಪಾರ ಹಾಕಿತ್ತಿಲ್ಲ ಮತ್ತ ಆ ಕುರ್ಚಿದು ಬಾಡಿಗೆ ಹಾಕಿಲ್ಲ ಹಾ ಕೊಡ್ತಿಲ್ಲ ಕೊಡ್ತೀನಿ ಅರ್ಥ ಆಯ್ತಿಲ್ಲ ಅಂಡರ್ಸ್ಟ್ಯಾಂಡ್ ಸೀದಾ ಬಿಲ್ ಕೊಟ್ಟು ಹೋಗ್ಬೇಕು ಉದ್ರಿ ಗಿದ್ರಿ ಅಂದಿ ರೊಕ್ಕ ಫೋನ್ ಪೇ ಮಾಡ್ತೀನಿ ಫೋನ್ ಪೇ ಹಾ ಹಂಗ ಬಾ ದಾರಿಗೆ ಆಟ ಹಚ್ಚನ ಆಟ ಕೊಡ್ತಾನ ಮಗನ ಪೂರ ಪಸಂದನ ಕೊಡ್ತಾನ ನಿನಗೆ ಅವನ ಹೆಂಗಾರ ಮಾಡಿ ಆಕಿನ ಒಳಗಿದ್ದಾಕಿನ ಓಡಿಸ್ಕೊಂಡು ಹೋಗ್ಲಿಲ್ಲ ಆಮೇಲೆ ಗೊತ್ತಾಕತಿ ಮಗನ ನಂದು ಈ ರೊಕ್ಕ ಎಷ್ಟು ಕೇಳಾಕತ್ತಿಲ್ಲ ನೀನು ಕೊಡ್ತಾನ ಮಗನ ಬರೀನ ಕೊಡ್ತಾನ ನಿನಗೆ ಮಲಗ್ತಾರ ಅದು ಮನಿ ತಿಜೋರಿ ಚಾವಿ ಕೊಟ್ಟಿದ್ರಲ್ಲ ಅದನ್ನ ನಿಮ್ ಪರ್ಸ್ನಾಗ ಇಟ್ಟಿ ನೋಡ್ರಿ ಹೌದಾ ಮಲಕತ್ತೀನಿ ಓ ಮಲಕ್ರ ಮಲಕ್ರ ಏನಾಯ್ತು ಕರಿ ಅಂದಲ್ಲ ಅದು ಇಲ್ಲಿ ಸ್ವಲ್ಪ ಇಟ್ಟಿನಿ ಇಷ್ಟಾಯ್ತ ಕಲೆಕ್ಷನ್ ಇವತ್ತ ಅಲ್ಲ ಇನ್ನು ಅವು ಇಷ್ಟಾಗೈತೆ ತೋ ನೀನ್ ಕಟ್ಕೊ ಅಲ್ಲ ನನ್ ಕಡೆ ಬೇಡ ನಿಮ್ ಕಡೆ ಇಟ್ಕೋರಿ ಏ ಲಕ್ಷ್ಮಿ ನೀನ್ ಕೈ ಇಟ್ಕೋಬೇಕು ರೀ ನನ್ ಮಾತ್ ಕೇಳ್ರಿ ಇಟ್ಕೋರಿ ನೀವು ಸತ್ಯ ಕರೆ ನೀನು ಇಟ್ಕೊ ಅಲ್ಲ ಒಂಟು ಸೀನ್ ಬೇರೆ ಸೀತಿರಿ ನಡೀತ್ ಅವೆಲ್ಲ ಬರೋ ಹೋಗೋದಿಲ್ಲ ನೀನು ಇಟ್ಕೋ ಆ ಟ್ರೆಜರಿಕಿ ಆ ಬಂಗಾರದಿಂದೆಲ್ಲ ಇಟ್ಟಿದ್ದಿಲ್ಲ ನಾವು ಅವೆಲ್ಲ ಅದ್ರಾಗ ಐತಿ ಅದ್ರಾಗ ಇಟ್ರಿ ಹಾ ಮಾಡಿತ್ತು ಓ ಮುದ ಈಗ ಸ್ವಲ್ಪ ಅಂಗಡಿ ಸ್ವಚ್ಛ ಮಾಡ್ಬಿಡ್ತೀನಿ ಅಷ್ಟೇ ಹಾ ಎಸ್ ಹದಿನೈದು 20 ದಿವಸ ಆತ್ ನೋಡಪ್ಪ ಅವನು ಈಗ ಬಂದಿವಿ ಇಲ್ಲೇ ಚಾ ಕುಡ್ದ ಏನಾರಟ ಕೇಳಬೇಕಲ್ಲ ಕೇಳ್ಬೇಕು ಹಂಗೆ ಹಂಗಾಕತಿ ಇಲ್ಲಿ ಯಾರು ಅದಾರ ನಮಸ್ಕಾರ ಮಾಡಕ ಕುರ್ಚಕ್ ನಮಸ್ಕಾರ ಮಾಡ್ತೇನ ಅಲ್ಲಿ ಅಂತ ನೋಡ್ದ ಅಲ್ಲಿ ಹೋಗುನ್ ಬಾ ಹಾ ವ್ಯಾಪಾರ ಬಾಳ ಆಗಿರ್ಬೇಕು ಹಾ ಅದಕ್ಕ ಖಾಲಿ ಆಗಿಬಿಟ್ಟತ್ತ ಹಾ ಮತ್ತ ಅಷ್ಟು ತಿಳಿಯಂಗಿಲ್ಲ ನಡಿ ನೀವ್ ಯಾಕೆ ಏನ್ ಕುಂತಾನ ಮರ ಗಂಡ ಸತ್ತಾರ್ದಕ್ಕ ಹೇಳು ದೋಸ್ತ ಅಂಗಡಿ ಬಾಲ್ ಅಂತ ಎಲ್ಲ ಖಾಲಿ ಮಾಡ್ಕೊಟ್ಬಿಟ್ಟಿಲ್ಲ ಏನು ವ್ಯಾಪಾರ ಅಷ್ಟು ಜೋರ ಗೊತ್ತಾಗೋದಿಲ್ಲ 15 ದಿವ್ಸನ್ಯಾಗ ನಾವು ಹೋಗಿ ಬಂದ್ 15 ದಿವಸ ಆತ 15 ದಿವ್ಸನ್ಯಾಗ ಏನೂ ಇಲ್ಲ ಅಂದ್ರ ಇನ್ನ ವಿಚಾರ ಮಾಡ್ಲಾ ವ್ಯಾಪಾರ ಫುಲ್ ಆಗೈತಿ ಫುಲ್ ನಾವ್ ಹೇಳಿದ ಕೆಲಸ ಕರೆಕ್ಟ್ ಆಗೈತಿ ನೋಡೋದು ನಮ್ಮ ಕೆಲಸ ನಂಗ ನೀವು ಈಗ ಸಿಕ್ಕಿರ್ ನನಗ ನಿನ್ನೆ ಸಿಗ್ಬೇಕಾಯ್ತ್ರ
ನಿನ್ನೆ ಸಿಗ್ಬೇಕಾಗಿತ್ತು ನೀವು ಹೋಳಿ ಆಡ್ಬಿಡ್ತೀನಿ ನಿಮ್ಮೆಲ್ಲರನ್ನ ಏನೋ ಮತ್ತ ಹೊರ್ತೈತಿ ಅಯ್ಯಣ್ಣ ಮನಗಂಡು ಸಿಟ್ಟು ಬಂದ್ಬಿಡತ್ತಪ್ಪ ನಿಮ್ಮ ಮೇಲೆ ನನಗೆ ಏನ್ ಮಾತಾಡ್ತೀರಿ ನೀವ್ ಹೇಳ್ದಂಗೆ ಎಲ್ಲ ಐಡಿಯಾ ಮಾಡಿದ್ ನಾನು ಎಂತ ಚಂದ ಹೊಂಟಿ ಬೇಬರ್ಸ್ ಹೆಂಗ್ ಜೀವನ ಸಾಗಸಾಕತ್ತಿದ್ದೆ ನಾನು ಎಂತ ಚಂದ ಹೊಂಟಿತ್ತದು ಇನ್ನೊಂದು ಮದುವೆ ಆಗೋ ಚಲೋ ಆಕತಿ ಹಂಗ ಹೆಂಗ ಅಂತ ಹೇಳಿ ಎಲ್ಲ ನನ್ನ ಜೀವನನ ಸತ್ಯನಾಶ ಮಾಡಿದ್ರಲ್ಲ ಓ ಮಾರ ಯಾ ಮಾಲ್ ಖಾಲಿ ಆಗತ್ತ ಓ ಮರೆ ಮಾಲ್ ಖಾಲಿ ಆಗಿಲ್ಲ ಅಕ್ಕೇನ್ ಹೊಸದಾಗಿ ಬಂದಿಲ್ಲಲ್ಲ ಪಗಣಿ ಊಟ ಕೊಟ್ಟು ಎಲ್ಲಾ ತಗೊಂಡ್ ಹೋಗ್ಬಿಟ್ಟಾಳ ಅಕ್ಕಿ ಪುಣ್ಯಾಕಿವ್ ನನ್ನ ಮ್ಯಾಲಿದ್ದು ಅಂತ ನಾನು ಬಿಟ್ಟು ಹೋಗ್ಯಾಳಕ್ಕೆ ಇಲ್ಲಿ ಹೊತ್ಕೊಂಡು ಹೋಗಕ್ಕೆ ಸಂತಿಗಿಂತ ತರಾಕ್ ಹೋಗಿರ್ಬೇಕಳ ಯಾ ಸಂತಿ ಹೇಳಣ್ಣ 8 ದಿವಸ ಆತ ಈಗ ಹೊಯ್ಕೋತ ಹೋಗ್ಯಾರ ಹ್ಞೂ ಅಣ್ಣ ಆ ದಿವ್ಸ ಎಂತ ಚಂದ್ರ ರೊಕ್ಕ ಕೊಡಾಕ್ ಬಂದ್ಲಕ್ಕಿ ಅವ್ನ್ ತಗೊಂಡಿದ್ರ ಜೀವನ ಸಾರ್ಥಕ ಆಕಿತ್ತು ಅವಿ ಲಕ್ಷ್ಮಿ ಕೈಯಾಗಿರ ಅಂತ ಏನು ಕೊಟ್ಟೆ ಅವಾಗ ಏನ್ ಹೋಗ್ಯಾರ ಅವ್ರು ಒಟ್ಟ ಬರವಲ್ರು ಎಲ್ಲ ಕೊಟ್ಟಿನ ಅಣ್ಣ ಮನಿ ಟ್ರೆಜರಿ ಕೀ ಅಕ್ಕಿ ಕಡೆನೆ ಇತ್ತು ಬಂಗಾರ ಹಿಂಗಾರ ಅಟ್ಟೆ ಇತ್ತದು ಎಲ್ಲ ಒಂದು ಹೋಗಿ ನೋಡ್ತೀನಿ ಏನೂ ಇಲ್ಲ ಅಣ್ಣ ಮನ್ಯಾಗ ರಗಡ ಆಗ್ಬಿಡತ್ತು ಇಲ್ಲು ನನಗೆ ಯಾಕ ಶಿವನ ಮೇಲೆ ಡೌಟ್ ಬರಾಕತ್ತೆ ಅವನ ಇಲ್ಲ ಅವ ಬಂದ್ ಕುಂಡ್ರಾಮ ಇಲ್ಲಿ ಒಂದ್ ದಿವ್ಸಕ್ಕೆ ಮ್ಯಾಕ್ಸಿಮಮ್ 8 ಮನುಷ್ಯ ಚಾ ಕುಡಿತಾನ 10-12 ಚಾ ಕುಡಿಯವ 20 ರೂಪಾಯಿ ಒಂದ್ ಚಾ ಅಂದ್ರೆ ರೊಕ್ಕ ಕೊಟ್ಟು ಹೋಗಿದ್ ಮಗ ಅವ ನನಗೆ ಎಲ್ಲಿ ಅವನ ಮೇಲೆ ನನಗ ಡೌಟ್ ಬರಾಕತ್ತತಿ ಇದ್ರು ಇರಬಹುದು ಅದು ಹೊತ್ತ ಬೇರೆ ಇರ್ಬೇಕಂತ ಹೆಂಗ ಮಾಡ್ಬೇಕಣ್ಣ ಈಗ ಏನ್ ಮಾಡುದು ಎಲ್ಲ ಕೈ ಖಾಲಿ ಅಂಗಡಿ ಬಾಕಿ ಕೊಟ್ಟಿಲ್ಲ ಏನು ಇನ್ನೊಂದು ಐಡಿಯಾ ಇದೆ ಎಲ್ಲ ಗಂಟು ಬಿದ್ದೋ ಅದು ಹೋಗ್ಲಿ ಬಿಡು ಆಗೋದಾಗೈತಿ ಹೋಗೋದಾಗೈತಿ ಈಗ ನಮ್ ತಲ್ಯಾಗ ಒಂದ್ ಐಡಿಯಾ ಬರಾಕತ್ತೈತಿ ಏನ ಹೇಳಿನ ಏನ್ ಐಡಿಯಾ ತರ್ತೀವಿ ವರ್ಷ ಹೊಡ್ಬಿಡ್ತೀನಿ ಹೇಳ್ತಾನೆ ನಿಮ್ಗ ಎಲ್ಲಾರು ಗಂಟು ಬಿದ್ರು ನಿಮ್ ಹೆರೋದ ಕೂಡ ಅವ ಬರ್ತಾನ ಒಂದ್ ನಮ್ಮನಿ ಐಡಿಯಾ ಕೊಡ್ತಾನೆ ಈ ನಮ್ಮನಿ ಬರ್ತಾನೆ ನೀವಿಬ್ರು ಹೇಳ್ದಂಗೆ ಕೇಳಿಲ್ಲ ಇದ್ರ ಚಂದ ಹಿಡಿಬೇಕು ಅಂಗಡಿ ಚಂದ ಹೊಂಟಿಕೋ ಅಣ್ಣ ನೀವು ಹೇಳಿದ್ ಕರೆಕ್ಟ್ ಇತ್ತು ಆದ್ರೆ ಏನ್ ಮಾಡೋದು ಈಗ 10-15 ಸಾವಿರ ರೂಪಾಯಿ ಖರ್ಚು ಮಾಡಿದೆ ಅದು ಏನ್ ಎಲ್ಲಾ ನೀರಾಗ ಹುಂಚೆಹಣ್ಣು ತೊಳ್ದಂಗ ಆಗ್ಬಿಡ್ತು ಅಣ್ಣ ನೋಡಪ್ಪ ನಾವೇನೇನದ ಹಾಳು ಮಾಡ್ಬೇಕಂತ ಹೇಳಿಲ್ಲ ಇದ್ದದ್ ಕರೆಕ್ಟ್ ಹೇಳಿದ್ರು ಹಿಂಗ ಆಕತ್ತ ಅನ್ನೋದು ಯಾರಿಗ್ ಗೊತ್ತೈತಿ ಹೇಳಪ್ಪ ನನಗೆ ಆ ಶಿವ್ಯನ ಮೇಲೆ ಡೌಟ್ ಬರಾಕತ್ತಣ್ಣ ಶಿವ್ಯ ಎಲ್ಲ ನಾವು ಕಾಣಬಲ್ಲ ಬೇಡ ನನಗೆ ಈಗ ಗುರ್ದಾರ್ತು ಅವ ಶಿವ್ಯಾನ್ ದೋಸ್ತ ಬಡ್ಯಾಡ್ದು ಗುರ್ತಾನ ಸಂತೆ ಅವ ಮೊದಲು ಬಂದಿಲ್ಲ ಅಂಗಡಿಗೆ ಅವ ಮೊದಲು ರೂಮ್ ಮಾಡಕ ಬೇರೆ ಕಡೆ ಹೋಗ್ಯಾನ ಅವ ರೂಮ್ ಮಾಡಿ ಬುಕ್ ಮಾಡಿ ಎಲ್ಲ ರೆಡಿ ಮಾಡ್ಯಾನ ಅವ ಮನಿ ಮಾಡ್ಯಾನ ಅಲ್ಲಿ ಅವಾಗ ಈ ಶಿವ ಹೊತ್ಕೊಂಡು ಹೋಗ್ಯಾನಕಿನ ಭಾರಿ ಮಾಸ್ಟರ್ ಪ್ಲಾನ್ ಮಾಡ್ರ ಮಕ್ಕಳು ಹೌದೌದೌದು ಅವ್ರದ ಕೈವಾಡದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿದ್ದೆ ಆದ್ರ ನಾನ ಇಲ್ಲಿಗೆಲ್ಲ ಮದುವೆ ಬಂದ್ಬಿಟ್ಟಿನಿ ಆಕಿನ ಹಂಗ ಏನು ಇಲ್ಲ ತಾಳಿ ಸಮೇತ ಕಟ್ಟಿಲ್ಲ ಆಕಿನ ಕಟ್ಕೊಂಡಾಳ ಹೆಂಗ್ ಮಾಡ್ಬೇಕು ಕೊಟ್ಟೆ ಗುರ್ತಾಗೋದು ಆಧಾರ್ ಕಾರ್ಡ್ ಐತನ ಆಧಾರ್ ಕಾರ್ಡ್ ಎಲ್ಲಿ ಆಧಾರ್ ಕಾರ್ಡು ಟೈಮ್ ಸುಮಾರ ಹೌದೌದು ಬಿಡು ನಾವೆಲ್ಲ ಚಲೋದ ಐಡಿಯಾ ಕೊಟ್ಟಿದ್ವಿ ಈಗ ಏನಾರ ಐತನ ನಾಷ್ಟ ನಾವು ನಾಷ್ಟ ಹೌದೇ ಎಲ್ಲಿ ಅಂತ ನಡ್ರಿ ಯಾ ಚಾಲೆ ನಿನ್ ನಡಿ ನನ್ನ ಮಕ್ಕಳು ಕೂತ್ ಸಿಡಿಸರ್ ಮಕ್ಳು ಮಾತು ಬಂದಾರ ಚಾ ಕೊಡು ಅದು ಕೊಡು ಇದು ಕೊಡು ನಡಿ ಮರ ನಡಿ ಇನ್ನೊಂದ್ಸಲ ಅಂಗಡಿ ಕಡೆ ಬಂದ್ರೆ ಸಾಯ್ ಹೊಡ್ಬಿಡ್ತೀನಿ ಮಕ್ಳೇನು ಅವ್ರು ಯಾರ ಮಾತು ಕೇಳ್ಬೇಕು ಯಾರ ಮಾತು ಬಿಡ್ಬೇಕು ಒಂದು ಅರ್ಥ ಆಗವಲ್ರಪ್ಪ ಮಾರ ಯಾರೋ ಗೀಚಿ ಹೋ ಓ ನಮಸ್ಕಾರ ರೀ ಮಲಕ್ರ ಏ ಅಣ್ಣ ಯಾಕೋ ಅಣ್ಣ ಹಿಂಗ್ಯಾಕ ನಾನು ಬಿಡಾಕತ್ತೀನಿ ಬಾರಿ ಕಡೆ ಹೇಳು ನನ್ ಹೇಳ್ತಿಲ್ಲ ಅದಲ್ಲ ನಾನು ಹೇಳ್ತಿಲ್ಲ ನಿನ್ನ ಆ ದಿವಸ ಕರ್ಕೊಂಡು ಹೋದ್ರ ನೀನು ನನ್ನ ಹೆಂಡತಿ ಎಲ್ಲಿ ತುಳು ಮಾಡಿರ್ಲಿ ನೀವು ಏನ ಏನ್ ಮಾತಾಡಕತ್ತೀವ ಅಣ್ಣ ನಿನ್ ಹೆಂಡತಿ ತಗೊಂಡ್ ನಾ ಏನ್ ಮಾಡ್ಲಿ ಪುಣ್ಯಾತ್ಮ ಆ ದಿವಸ ನೀ ಏನು ಬಂದಿಲ್ಲ ಅವಾಗ ಅಕ್ಕಿನೂ ಇಲ್ಲ ನೀನು ಇಲ್ಲ ಮಗನ 8 ದಿವಸ ಆತು ನೀನ್ ಎಲ್ಲಿ ಹೋಗಿದ್ರಿ ಇಟ್ಟದಲ್ಲ ಸುದ್ದ ಆತು ನಾನು ಯಾ ಖುಷಿ ಒಳಗ್ ಬಾಯ್ ಗೊತ್ತೇನ ಅಂಗಡಿಯನ ಮಾಲ ಎಲ್ಲಾ ಫುಲ್ಲ ಆಗೈತಿ ವ್ಯಾಪಾರ ಜೋರ್ದಾರ್ ಇರ್ಬೇಕು ಅಂತೇಳಿ ನಾನು ಏನೋ ಆಕಿ ನಿಮ್ ಹೆಣ್ಮಕ್ಳು ಚಂದ ಇದ್ರ ನೋಡ್ಬೇಕಂತೇಳಿ ಕಣ್ಣಿಟ್ಟು ನೋಡಿದ್ ನನ್ ತಪ್ಪ ಹೌದಾ ಅಂತ ಆಂಟಿನ ತಗೊಂಡ್ ಹೋಗಿ ನಾ ಏನ್ ಮಾಡಿ ಅಣ್ಣ ಮತ್ ನಾನು ಹೇಳ್ತಿಲ್ಲ ಹೇಳು ಏನೋ ನಿನ್ ಹೆಂಡತಿ ಬಗ್ಗೆ ನಿನಗ ವಿಚಾರ ಇಲ್ಲ ಅಂದ್ರೆ ಹೆಂಗೋ ಏನ ಇದು ಅಲ್ಲಲ್ಲಿ ನೀನು ತಗೊಂಡ್ ಹೋಗಿಲ್ಲಕಿನ್ನ ನಾ ಇಲ್ವೋ ಏನ ಯಾರು ತಗೊಂಡ್ ಹೋಗ್ಯಾರ ಅಣ್ಣ ಮತ್ತೆ ಇನ್ನೊಂದ ನಿಮ್ಮ ಇಲ್ಲಿ ಅಂಗಡಿಯಾಗ ಕೆಲಸ ಮಾಡ್ತಿದ್ಲ ಮನೆಯಲ್ಲಿದಾನ ಪುಗ್ಸೆಟ್ಟಿ ಅದ ಪುಗ್ಸೆಟ್ಟಿನ ಹೇಳ್ದ ನಾನು ಪುಕ್ಷಿಟ್ಟಿ ಹಾ ಅವೇನದನವ
ಅವ್ನ ನೇತ್ರಿ ಮನುಷ್ಯ ಅವ್ ಎಲ್ಲೇ ಇರ್ಬೇಕು ಹೊತ್ತ ನಾ ಅವತ್ತೇನ್ ಇಲ್ಲಿ ಬಂದಿದ್ನಿ ಗೊತ್ತನ ಅವತ್ತೇನೋ ಕೈಯಾಗ ಚೀಲ ಹಿಡ್ಕೊಂಡಿದ್ರ ಇಬ್ರು ಕೂಡ ಬಸ್ ಸ್ಟಾಪ್ ನಿಂತದ್ದ ನಾನ್ ನೋಡಿನಿ ಬಸ್ ಸ್ಟ್ಯಾಂಡ್ನಾಗ ಆ ದಿವ್ಸಕ್ಕೆ ರೊಕ್ಕ ಗಿಕ್ಕ ತಗೊಂಡ್ ನನಗ ನಾವಲ್ಲೇ ಲಕ್ಷ್ಮಿ ಕಡೆ ಇರ್ಬೇಕಂತ ಗಿಕ್ಕ ಕೊಟ್ಟೆ ನಾನು ಬಂಗಾರ ಗಿಂಗಾರ ತಗೊಂಡೋಗ್ಯಾರು ಅಲ್ಲ ಎಲ್ಲಿ ಹೋಗ್ಯಾರ ಅನ್ನೋದು ನಿನ್ ಗೊತ್ತ ನಾನ ಅವನ ಬಗ್ಗೆ ಹಂಗ ಮಾತ್ರ ಕೂಡ ನಮ್ಮ ಪುಗುಶೆಟ್ಟಿ ಜೀವ ಕೊಡ್ತಾನವ ಆಮೇಲೆ ಅಂತವ್ರು ಅಣ್ಣ ನಂಬಿಕಸ್ತ್ ಯಾರು ಇರ್ತಾರಲ್ಲ ಅಂತವ್ರ ಬಗಲಿ ಊಟ ಇಟ್ಟು ಹೊಕ್ಕಾರ ಅದ ನಿನಗ್ ತಿಲಿಗ್ ಬಂದಿಲ್ಲ ಅಷ್ಟ ಅದ ಅಲ್ಲೋ 4 ಮಂದಿ ಹೇಳ್ದಂಗ ಕೇಳಿನು ಏನತ್ ಕೇಳಿದ್ನಿ ಆಕಿ ಹಿಂಗ್ ಕುಂಡ್ರಸ್ರಿ ಹಂಗ್ ಕುಂಡ್ರಸ್ರಿ ಅನ್ನೋದಕ್ಕೆ ಹಳ್ಳಿಕಿನ ಕರ್ಕೊಂಡ್ಬಂದ್ ನಾನಾ ಮದುವೆ ಹಂಗಿಟ್ಟು ನಾವು ಆ ಹೆಣ್ಮಗಳು ಎಂತ ಚಂದ ಗಲ್ಲಿ ಮೇಲೆ ಕುಂಡ್ರಸ್ತಿದ್ದೆ ಒಳಗ ಅಡಿಗೆ ಮಾಡ್ತಿದ್ಲ ಎಲ್ಲಾ ಮಾಡ್ತಿದ್ದ ಅಂತ ಆಕಿನ ಹೋಗಿ ಬ್ಯೂಟಿ ಪಾರ್ಲರ ಆ ಪಾರ್ಲರ ಇದೇಳಿ ಆಕಿನ ಆ ಹೇರ್ ಸ್ಟೈಲ್ ಚೇಂಜ್ ಮಾಡಿಸಿ ಕರ್ಕೊಂಬಂದ್ ಗಲ್ಲಿ ಮೇಲೆ ಇಟ್ಕೊಂಡ್ ಕೂತಿ ನಿನ್ನ ದುಡಿಯಾಕ ಹಚ್ಚಿ ಆ ಮಗ ನಿನ್ನ ದುಡ್ಸಾಕ್ ಹಚ್ಚಿಬಿಟ್ಟ ಹೌದೌದು ಅಂತವನ್ನ ತಪ್ಪ ಮಾಡಿ ಅನ್ಸುತ್ತ ಪೂರಾ ತಪ್ಪ ಮಾಡಿದೆ ಅಲ್ಲ ಅವ್ರವ್ರ ಮಾತ ಎದಕ್ ಕೇಳ್ಬಾರ್ದತ್ ಹೇಳ್ತಾಳವ ನಿನ್ ಗೊತ್ತಾರ ಆತಲ್ಲ ಈಗಾರ ಅವ್ ತಗೊಂಡ್ ಓಡಿ ಹೋದಕಿನ ಇರ್ತೈತೆಲ್ಲ ನೀನ್ ದುಡ್ಸಿದ ಮಾಡಿದ ಎಲ್ಲಾ ಮಾಡ್ಕೊಂಡ ನೀನ್ ಹೆಂದ್ರು ಕರ್ಕೊಂಡ್ ಹೋಗ್ಬಿಟ್ಟ ಹೌದು ಸ್ವಲ್ಪ ವಿಚಾರ ಮಾಡ್ಬೇಕ ರೊಕ್ಕ ರೊಕ್ಕ ಅಂತ ರೊಕ್ಕದ ಬೆಣ್ಣ ಹತ್ತಿದ್ರ ಏನೇನಾಕತಿ ಜೀವನ ನಾಳಗಾಲ ಬಿಡ್ಬೇಕತಿ ಹೌದು ಚಲೋ ಮಾಡಿ ಕಣ್ಣು ತರಿಸಿದ್ ನೋಡು ಕಣ್ಣಲ್ಲ ನಿಂದ ಎಲ್ಲಾ ತೆರೆದ ಹೋತಿಗ ಏನ್ ತೆರದ್ ಏನ್ ಮಾಡೋದೈತು ನಾ ಏನ್ ಮತ್ತ ಅಂಗಡಿ ಮಾಡವ ಬಿಡವ ಹೆಂಗಾರ ಸ್ವಲ್ಪ ಹೊಲ ಗಿಲ ಐತೆ ಅದ್ರಾಗ ಇರ್ತನಪ್ಪ ಅಂಗಡಿ ಬಂದ್ ಮಾಡಿ ಯಾರಿಗಾರ ಬಾಡಿಗೆ ಕೊಟ್ಟು ಸುಮ್ ಜೀವನ ಸಾಗಿಸ್ತೀವಿ ಎಷ್ಟ್ ಆರಾಮಿದ್ವು ಏನ ಎದಕ್ ಮತ್ತೊಬ್ರ ಮಾತು ಕೇಳಬಾರ್ದು ಈಗ ನೋಡ ಹೆಣ್ಮಗಳು ಹಳ್ಳಿಯವ್ರ ಗತೆನ ಇರ್ಬೇಕ ಸಿಟಿಯವ್ರ ಗತೆನ ಇರ್ಬೇಕು ಹಳ್ಳಿ ಅವ್ರು ಸಿಟಿಯವ್ರ ಗತೆ ಮಾಡಕ್ ಹೋದ್ರ ಜೀವನಾನ ಹಿಂಗ ಬರಿಬಾದಾಗಿ ಹೋಗತ್ತೆ ಅಣ್ಣ ಅದಕ್ಕ ಚೆನ್ನಾಗಿ ನೋಡ್ಕೊಳ್ಕೊ ನನ್ನ ಮೇಲೆ ಸಂಶಯ ಪಟ್ನಿ ಏನೋ ಹೆಣ್ಮಗಳು ಚಂದ ಇದ್ದತ್ತೆ ನೋಡಾಕ್ ಬರ್ತೀನಪ್ಪ ಚಲೋ ಎಂತ ಮಾತು ಹೇಳೋದಿವ ನನಗೆ ಸಣ್ಣ ವಯಸ್ಸಿನ ಹುಡುಗಿವ ಇವ್ ಕಡೆ ಬುದ್ಧಿ ಕಲಿಯಂಗ ಆತಲ್ಲ ನಾನು ಅವನು ಅಕ್ಕಿ ಸಂಬಂಧ ನಾನು ಗಾಡಿಗೆಲ್ಲ ಹೇಳ್ರೆ ಮಾತಾಡ್ತಿದ್ದಲ್ಲ ಹೋಮರೆ ಇನ್ನು ಮೇಲೆ ಏನಿಲ್ಲಪ್ಪ ಮರೆ ಹೊಲ್ದಾಗ ಚಂದ ಜೀವನ ಮಾಡ್ಕೊಂಡು ಹೋದ್ರೆ ಆಕತಿ ಇವ್ರ ಮಾತು ಕೇಳಿ ಏನು ಹಾಳಾಗೋದು ಬ್ಯಾಡ ಅಯ್ಯಪ್ಪ ಕರುಣೆ ಹೇಳೋದಲ್ಲವ ಈ ಕಡೆ ರೊಕ್ಕನೂ ಹೋತು ಹೆಣ್ಣು ಹೋತು ಇನ್ನು ಜೀವನದಾಗ ಹೆಣ್ಣು ಅನ್ನಂಗಿಲ್ಲ ಮಾರೆ ಸಾಕಾಗಿಬಿಡ್ತಪ್ಪ ಮಾರೆ ಎಲ್ಲ ಕದ ಹಾಕಿ ಏನು ಮುಗಿತೀನಿ ಅಂಗಡಿ ಬಂದ್ ಮಾಡಿ ಹೊಲ್ದಾಗಿದ್ದು ಬಿಡು ಚಲೋ ನಡಿ ಮಾರೆ ಎಲ್ಲಿ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ್ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುದೋಳ ಕಟ್ಟಪ್ಪ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟಿನ ಜೋರಾಗಿ ಬಾರಿಸ್ರಿ ನಮಸ್ಕಾರ ನಮಸ್ಕಾರ